ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ಮಳೆ ಬರ್ತಾ ಇದೆ, ಸೊ ಜಂಕ್ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಇವತ್ತು ನನ್ನ ಹತ್ರ ನೂಡಲ್ಸ್ ಇದೆ. ಸೊ ಲೆಟ್ಸ್ ಮೇಕ್ ನೂಡಲ್ಸ್. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಒಲೆಯನ್ನು ಹಚ್ಚಿಸಬೇಕು. ಈಗ ನೀರನ್ನು ಹಾಕಬೇಕು. ನೀರು ಹಾಕೊಳ್ಳಿ. ನೀರಿಗೆ 1 ಸ್ಪೂನು ಉಪ್ಪು, ಆಯಿಲ್. ನೀರು ಕುದಿ ಬರ್ತಾ ಇದೆ. ಇವಾಗ ನೂಡಲ್ಸ್ ಹಾಕೊಳ್ಳೋಣ. ಓಕೆ, ಇದು ಹೀಗೆ ಬೆಂದು ಒಳಗೋಗುತ್ತೆ. ಸೊ ಇಷ್ಟರಲ್ಲಿ ಇದು ಬೇಯೋ ಅಷ್ಟರಲ್ಲಿ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋಣ. ಜಾಸ್ತಿ ಕುಕ್ ಮಾಡ್ಕೊಬೇಡಿ, ಚೆಕ್ ಮಾಡ್ತಾ ಇರಿ ಆಗಾಗ. ಕುಕ್ ಆಗಿದೆ, ಇಷ್ಟು ಸಾಕು. ತುಂಬ ಬೆಂದ್ಬಿಟ್ರೆ ಆಮೇಲೆ ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ. ಇಷ್ಟು ಸಾಕು. ಸೊ ಆಫ್ ಮಾಡ್ಕೊಳ್ಳೋಣ. ಇದನ್ನ ಒಂದು ಬೇರೆ ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ನೋಡಿ, ಒಂದಕ್ಕೊಂದು ಅಂಟುತ್ತಾ ಇಲ್ಲ, ನೀಟಾಗಿ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಈಗ ಸೆಕೆಂಡ್ ಸ್ಟೆಪ್, ಒಂದು ಟಾಸಿಂಗ್ ಪ್ಯಾನ್ ತಗೊಳ್ಳಿ, ಆಯಿಲ್, ನಾವು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಇದಿಷ್ಟು ಫ್ರೈ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಇಂಗ್ರೀಡಿಯಂಟ್ ಗ್ರೀನ್ ಚಿಲ್ಲೀಸ್. ನಾನು 3 ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಇಷ್ಟ ಅದಕ್ಕೆ. ನೀವು ನಿಮ್ಮ ಟೇಸ್ಟ್ ತಕ್ಕಂತೆ ಹಾಕೊಳ್ಳಿ. ನೆಕ್ಸ್ಟ್ ಆನಿಯನ್, ಈರುಳ್ಳಿ, ಈರುಳ್ಳಿ ಒಂಚೂರು ಲೈಟ್ ಪಿಂಕ್ ಟರ್ನ್ ಆದಮೇಲೆ ನೆಕ್ಸ್ಟ್ ತರಕಾರಿ ಹಾಕೊಳ್ಳೋಣ. ಯಾವಾಗಲೂ ಅಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು. ಸ್ವಲ್ಪ ಕ್ರಂಚಿಯಾಗಿದ್ರೆ ಚೆನ್ನಾಗಿರುತ್ತೆ. ನೂಡಲ್ಸಲ್ಲಿ ಅಥವಾ ಗೋಬಿನಲ್ಲಿ ಆ ಥರದಲ್ಲೆಲ್ಲ ಕ್ರಂಚಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫೀಲ್. ಓಕೆ, ಈಗ ನೆಕ್ಸ್ಟ್ ಬೀನ್ಸ್. ಜಾಸ್ತಿ ವೆಜ್ಜೀಸ್, ಸ್ವಲ್ಪ ನೂಡಲ್ಸ್, ಹೆಲ್ದಿ. ಕ್ಯಾರೆಟ್, ಕ್ಯಾರೆಟು ಮತ್ತು ಬೀನ್ಸ್ ಸ್ವಲ್ಪ ಹಾರ್ಡ್ ಇರುತ್ತೆ, ಸೊ ಅದಕ್ಕೆ ಬೇಗ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬಂದು ಲಾಸ್ಟಲ್ಲಿ ಹಾಕ್ತೀನಿ. ಸ್ವಲ್ಪ ಅದು ಬೆಂದ್ಬಿಟ್ರೆ ಒಂಥರ ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಕ್ರಂಚಿಯಾಗಿ ಇರಬೇಕು ಅಂತ ಲಾಸ್ಟಲ್ಲಿ ಹಾಕ್ತೀನಿ. ಓಕೆ, ಈಗ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಪುಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಬಿಕಾಸ್ ಸಾಸಲ್ಲಿ ಹಾಕೋದ್ರಿಂದ ಅದು ಸ್ವಲ್ಪ ಉಪ್ಪು ಇರುತ್ತೆ ಕಂಟೆಂಟು. ಮತ್ತು ನಾವು ಅದು ಬೇಯೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ಸೊ ಲೈಟಾಗಿ ಉಪ್ಪು ಇರುತ್ತೆ. ಸೊ ಇದಕ್ಕೆ
ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೊಳ್ಳಿ. ಈಗ ಕ್ಯಾಪ್ಸಿಕಮ್ ಹಾಕೊಳ್ಳಿ. ನಮ್ಗೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದು ಎಷ್ಟಿದೆ ಇದು ಕೂಡ ಅಷ್ಟೇ ಇದೆ, ಸೇಮ್ ಕ್ವಾಂಟಿಟಿ ಇದೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಡಯಟ್, ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಫುಡ್. ಜಂಕ್ ಎಷ್ಟು ಇದೆ, ಹೆಲ್ದಿ ಫುಡ್ಡು ಅಷ್ಟೇ ಇದ್ದರೆ ಬ್ಯಾಲೆನ್ಸ್ ಆಗುತ್ತೆ. 4 to 5 drops ಅಥವಾ ಒಂದು ಹಾಫ್ ಸ್ಪೂನ್ ಅಷ್ಟು ವಿನೆಗರ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಹುಳಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೆಕ್ಸ್ಟ್ ಬಂದು ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ನಾನು ಇಲ್ಲಿ ಹಾಕ್ತಾ ಇಲ್ಲ, ಮೇಲೆ ಹಾಕೊಂಡು ತಿನ್ಬೇಕಾದ್ರೆ ಹಾಕೊಂಡು ತಿನ್ಕೋಬಹುದು, ನಾನು ಇಲ್ಲಿ ಹಾಕ್ತಾ ಇಲ್ಲ. ಈಗ ಒಂದು ಟಿಪ್ ಏನಪ್ಪ ಅಂತಂದ್ರೆ, ಈ ವಿನೆಗರು ಸಾಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಘಾಟ್ ಟೇಸ್ಟ್ ಬಂದಿರುತ್ತೆ. ಸೊ ಈ ಘಾಟ್ ಫ್ಲೇವರ್ನ ಕಟ್ ಮಾಡಲಿಕ್ಕೆ ಒಂದು ಹಾಫ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಸ್ವಲ್ಪ. ಯಾಕೆ ಅಂದರೆ ಈ ಸಾಸ್ಗಳದೆಲ್ಲ ಘಾಟ್ ಇರುತ್ತೆ, ಸ್ವಲ್ಪ ಅದು ಕಟ್ ಆಗುತ್ತೆ, ಮತ್ತು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಈಗ ಹಾಕೋಣ ನೂಡಲ್ಸ್. ಈಗ ಉರಿ ಕಡಿಮೆ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಬೇಕಲ್ವಾ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರದಲ್ಲಿ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಮಿಕ್ಸ್ ಮಾಡ್ಬೋದು. ನೂಡಲ್ಸ್ ರೆಡಿ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಹೇಳಿ, ಕಮೆಂಟ್ ಮಾಡಿ. ಓಕೆ, ಬಾಯ್.